ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅವರು ಹೊರಡಿಸಿರ್ತಕ್ಕಂಥ ನೇಮಕಾತಿ ಅಧಿಸೂಚನೆ 20/8/2026 ಇಲಾಖೆ ಬಂದುಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ, ವೃಂದ ಬಂದುಬಿಟ್ಟು ವಸತಿ ಶಾಲಾ ಶಿಕ್ಷಕರು. ಆಲ್ರೆಡಿ ನಾನು ಒಂದು ವಿಡಿಯೋ ಹಾಕಿದ್ದೆ, ಬಟ್ ನನಗೆ ಸುಮಾರು ಕಮೆಂಟ್ ಬಂತು, ಭಾಳ ನಿಮ್ಮ ಡೌಟ್ಸ್ ಇದ್ದಾವೆ ಅಂತ. ಸೊ ಅದಕ್ಕಾಗಿ ವಿಸ್ತೃತವಾಗಿರ್ತಕ್ಕಂಥ ಈ ಒಂದು ವಿಡಿಯೋವನ್ನು ತಂದಿದ್ದೀನಿ. ಇದು ಬಂದುಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ಅಲ್ಲಿ ವಾಲ್ಮೀಕಿ ಆಶ್ರಮ ವಸತಿ ಶಾಲೆಗಳು ಅಂತ 1ರಿಂದ 5ರವರೆಗೆ ಅವರು ಶಾಲೆಗಳನ್ನು ನಡೆಸ್ತಾರೆ. ಓಕೆ, ಅಲ್ಲಿರ್ತಕ್ಕಂಥ ವಸತಿ ಶಾಲಾ ಶಿಕ್ಷಕರು ಒಟ್ಟು ಹುದ್ದೆಗಳು RPCಯಲ್ಲಿ 100 ಇದ್ದಾವೆ, HKದಲ್ಲಿ 40 ಇದ್ದಾವೆ. HKದಲ್ಲಿ ಎಷ್ಟಿದ್ದಾವೆ? 40 ಇದ್ದಾವೆ. ಸೊ ಟೋಟಲ್ ಕಾಲ್ ಬಂದುಬಿಟ್ಟು ನಂಬರ್ ಆಫ್ ಪೋಸ್ಟ್ ಬಿಟ್ಟು 140 ಇದೆ. ಓಕೆ, ಪ್ಯೂರ್ ಗೌರ್ಮೆಂಟ್ ಇದೆ. ಚೆನ್ನಾಗಿ ನೋಡಿ, BA B.Ed ಆತದ್ರಲ್ಲಿ ವಾರ್ಡನು ಮತ್ತು ಇನ್ಚಾರ್ಜ್ ನಿಮಗೆ ವಾರ್ಡನ್ಗಳನ್ನು ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಸೊ ಕಂಪ್ಲೀಟ್ ಆಗಿರ್ತಕ್ಕದ್ದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಫಸ್ಟ್ ನಿಮಗೆ ಗೊತ್ತಾಯಿತು, ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ, ಶಿಕ್ಷಕರು ವಸತಿ ಶಾಲೆ ಶಿಕ್ಷಕರು, ಹುದ್ದೆ RPC 100, HK 40, ಒಟ್ಟು ವೇತನ ಶ್ರೇಣಿ 41,300ರಿಂದ 81,800. ಸ್ಟಾರ್ಟಿಂಗ್ ಬಂದುಬಿಟ್ಟು ನಿಯರ್ ಆಫ್ 55,000 ನಿಮಗೆ ವೇತನ ಏನಾಗ್ತದಪ್ಪ ಅಂದ್ರೆ ಕೊಡ್ತಾರೆ. ಓಕೆ, ಸೊ ಇದಕ್ಕಿರ್ತಕ್ಕಂಥ ವಿದ್ಯಾರ್ಥಿ ಬಗ್ಗೆ ಬಹಳ ಗೊಂದಲ ಇದೆ. ಸೊ ವೆರಿ ಸಿಂಪಲ್, ಏನಪ್ಪ ಅಂದರೆ ಇದು ವಸತಿ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ. ಇದಕ್ಕೇನಿರಬೇಕು? PUC ಇರಬೇಕು, D.Ed ಇರಬೇಕು, D.Ed ಇಲ್ಲಿಲ್ಲ ಅಂದರೆ DLED ಇರಬೇಕು. ಓಕೆ, ಡಿಪ್ಲೊಮಾ ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಕರೀತಾರೆ, ಅಥವಾ BA ಎಜುಕೇಷನ್ ಅಂತ ಕರೀತಾರೆ, BA ಎಜುಕೇಷನ್. ಓಕೆ, 4 ಇಯರ್ ಡಿಗ್ರಿ ಇರ್ತದೆ, ಇದು BA ಇನ್ ಎಲಿಮೆಂಟ್ರಿ ಎಜುಕೇಷನ್ ಅಂತ ಕರೀತಾರೆ. ಸೊ ಈ ಡಿಗ್ರಿನೂ ಕೂಡ ನಿಮ್ದು ಇರಬೇಕು. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ TET ಪಾಸ್ ಆಗಿರಲೇಬೇಕು. ಓಕೆ, ಅದು ಸೆಂಟ್ರಲ್ ಆಗಿರ್ಬೋದು ಅಥವಾ ಸ್ಟೇಟದಾಗಿರ್ಬೋದು, ಟೆಟ್ಗಳನ್ನು ಏನು ಮಾಡಬೇಕು? ಆಗಬೇಕು. ಸೊ PUCಯಲ್ಲಿ 50% ಅಂತ ಏನು ಮಾಡಿದಾರಪ್ಪ ಅಂದರೆ ಹೇಳಿದ್ದಾರೆ. ಓಕೆ, ಇಲ್ಲಿ SC ST ರಿಸರ್ವೇಷನ್ದವ್ರಿಗೆ 5% ಇದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ, ಕ್ಯಾಟಗರಿ ಎಜುಕೇಷನ್ಸ್. ಸೊ ಇದು ಕೂಡ ಕ್ವಾಲಿಫಿಕೇಷನ್ ಕೂಡ ನಿಮ್ದು ಏನಾಯ್ತು ಅಂದರೆ ಕ್ಲಿಯರ್ ಆಯಿತು. ಎಸ್, ಇನ್ನು ಈ ಹುದ್ದೆಗಳು ಏನು ಮಾಡಿದಾರಪ್ಪ ಅಂತಂದರೆ ಕೊನೆಯ ದಿನಾಂಕದ ಒಳಗೆ ನಾವು ಏನು ಮಾಡಬೇಕು? ಸರ್ಟಿಫಿಕೇಟ್ ಮತ್ತು ವಿದ್ಯಾರ್ಥಿಗಳನ್ನ ಪಡೆದಿರಬೇಕು ಅಂತಕ್ಕಂಥದ್ದಿದೆ. ಇನ್ನು ಮುಂದೆ ಇರ್ತಕ್ಕಂಥದ್ದು ಏಜ್. ಏಜ್ ಅಷ್ಟಿದೆ ನೋಡಿ, ಗರಿಷ್ಠ ಅಂತಂದರೆ ಸಾಮಾನ್ಯ 40, 2A 2B 3A 3B 43, ಆಮೇಲೆ SC ST ಕ್ಯಾಟಗರಿ 1ಅವರಿಗೆ 45 ವರ್ಷಗಳ ವಯೋಮಿತಿಯನ್ನು ಏನು ಮಾಡಿದ್ದಾರೆ ಅಂದರೆ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಕೂಡ ನಿಮ್ಗೆ ಏನು ಮಾಡಿದಾರಪ್ಪ ಅಂತಂದರೆ 10 ವರ್ಷಗಳ ಕಾಲ ಸಡಿಲಿಕೆ ಇದೆ ಮಾಜಿ ಸೈನಿಕರಿಗೆ, ಆಮೇಲೆ ನ್ಯಾಷನಲ್ ಕೆಡೆಟ್ ಕಾರ್ಪ್ಸಲ್ಲಿ ಕೆಲಸ ಮಾಡಿದವ್ರಿಗೆ, ಬೇರೆ ಬೇರೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಅದೆಲ್ಲ ಏನು ಮಾಡಿದಾರಪ್ಪ ಅಂದರೆ ವಿಧವೆಯರಿಗೆ, ಜೀತ ಕಾರ್ಮಿಕರಿಗೆ ಅವರೆಲ್ಲ ಏನು ಮಾಡಿದ್ದಾರೆ? ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ನೀವು ತತ್ಸಂಬಂಧಿತವಾಗಿರ್ತಕ್ಕಂಥ ಪ್ರಾಧಿಕಾರದಿಂದ ಅದಕ್ಕೆ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಪಡೆದಿರಲೇಬೇಕು. ಎಸ್, ಹಾಗಾದರೆ ಅಪ್ಲಿಕೇಶನನ್ನು ಕೊಡ್ತಕ್ಕಂಥ ಸಬ್ಮಿಷನ್ ಲಿಂಕ್ ಆಲ್ರೆಡಿ ಓಪನ್ ಮಾಡಿದ್ದಾರೆ KAದವರು. ತಾವಲ್ಲಿ ಹೋಗಿ ನೇಮಕಾತಿಯಲ್ಲಿ ಹೋಗಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆ ಶಿಕ್ಷಕರಲ್ಲಿ ಹೋದರೆ ಸೊ ನಿಮಗೆ ಲಿಂಕ್ ಸಿಗ್ತದೆ. ಓಕೆ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 21 ಆಗಸ್ಟ್, ಕಡೆ ದಿನ ಬಂದುಬಿಟ್ಟು ಸೆಪ್ಟೆಂಬರ್ 18 ಫೀ ಪೇಮೆಂಟ್ ಮಾಡೋಕ್ಕೆ 19/9/2026 ಕಡೆ ದಿನಾಂಕ ಇದೆ. ಓಕೆ, ಇದು ಪ್ಯೂರ್ ಗೌರ್ಮೆಂಟ್ ಆಗಿರೋದ್ರಿಂದ 2 ವರ್ಷಗಳ ಪ್ರೊಬೇಷನರಿ ಪೀರಿಯಡ್ ಅದ. ಸ್ಟಾರ್ಟಿಂಗ್ 41,300 ಬೇಸಿಕ್ದಿಂದ ಹಿಡಿದು ನಿಮಗೆ 55,000ವರೆಗೂ ಫಸ್ಟ್ ಪೇಮೆಂಟ್ ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ನಿಮಗೆ NPS ಇರ್ತದೆ, KGID ಕೂಡ ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. NPS ಮತ್ತು KGID ಎರಡೂ ಕೂಡ ಏನಾಗೋದಪ್ಪ ಅಂದ್ರೆ ಅವೈಲೇಬಿಲಿಟಿನ ಮಾಡಿದ್ದಾರೆ. ಇನ್ನು ಪರೀಕ್ಷೆಗೆ ಆಗಬೇಕಾದ್ರೆ ಅರ್ಜಿ ಶುಲ್ಕ ಮತ್ತು ಪ್ರಕ್ರಿಯೆ ಶುಲ್ಕಗಳನ್ನು ನೀವೇನು ಮಾಡಬೇಕು? ಪಾವತಿಯನ್ನು ಮಾಡಬೇಕು. ಸಾಮಾನ್ಯ ವರ್ಗ2A 2B 3A 3B 750 ರೂಪಾಯಿ ಇದೆ. SC ST ಕ್ಯಾಟಗರಿ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ಇದೆ. ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಇದೆ. ಯಾವುದೇ ಕಾರಣಕ್ಕೆ ಇಲ್ಲಿ ಶುಲ್ಕವನ್ನು ಏನು ಮಾಡೋದಿಲ್ಲ, ಹಿಂದಿರುಗಿಸೋದಿಲ್ಲ ಅಂತ ಅವ್ರು ಏನು ಮಾಡಿರೋದು ಹೇಳಿರೋದು. ಇದನ್ನು ಏನು ಮಾಡಬೇಕಾಗಿತ್ತು? ಆನ್ಲೈನ್ ಮೂಲಕವನ್ನೇ ಪೇಮೆಂಟ್ ಮಾಡ್ತಕ್ಕಂಥ ಆಪ್ಷನನ್ನು ಇಟ್ಟಿದ್ದಾರೆ. ಎಸ್, ಸೊ ನೋಡಿ, ಅವ್ರು ಹೇಳ್ತಕ್ಕಂಥದ್ದು ಶುಲ್ಕ ಪಾವತಿಸುವ ಮುನ್ನ ಅಗತ್ಯ ಶೈಕ್ಷಣಿಕ ಅರ್ಹತೆ, ಮೀಸಲಾತಿ, ವಯೋಮಿತಿ, ಅನುಭವ ಎಲ್ಲ ಅರ್ಹತಾ ಷರತ್ತುಗಳನ್ನು ನೀವು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಂಡು ಶುಲ್ಕ ಪಾವತಿ ಮಾಡಬೇಕು. ಶುಲ್ಕ ಪಾವತಿ ಮಾಡಿದ ಕೂಡಲೇ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಎಕ್ಸಾಮಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಪತ್ರಿಕೆ 1, ಪತ್ರಿಕೆ 2. ಕನ್ನಡ ಭಾಷಾ ಪರೀಕ್ಷೆ ಅಂದರೆ ನೆನಪಿಟ್ಕೊಡ್ರಿ, ಯಾರು SSLCಯಲ್ಲಿ ಕನ್ನಡವನ್ನು ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜನ್ನು ಪಾಸ್ ಆಗಿದ್ದೀರಿ ಅವ್ರಿಗೆ ಈ ಪರೀಕ್ಷೆ ಇರೋದಿಲ್ಲ. ಬಾಕಿದವ್ರಿಗೆ ಏನಾಗ್ತದಪ್ಪ ಅಂದರೆ ಇರ್ತದೆ. ಆಮೇಲೆ ಎಕ್ಸಾಮಿನೇಷನಲ್ಲಿ ಹೇಳಿದ್ದಾರೆ ಅವರು CBT ಅಥವಾ ಆಫ್ಲೈನ್ ಅಂತ ಹೇಳಿದ್ದಾರೆ. ಎನಿ1 ಮಾಡ್ತಾರೆ ಎಕ್ಸಾಮ್ ಸೆಂಟ್ರನ್ನ. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಹಾಲ್ ಟಿಕೆಟಲ್ಲಿ ನಿಮಗೆ ಕೊಡ್ತಾರೆ, ಅದನ್ನು ಹಾಲ್ ಟಿಕೆಟ್ ಆಮೇಲೆ
ಬಿಡ್ತಾರೆ, ಕೊಟ್ಟಿರ್ತಕ್ಕಂಥ ಎಕ್ಸಾಮ್ ಸೆಂಟ್ರನ್ನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಅವ್ರು ಹೇಳಿದ್ದಾರೆ ಕನ್ನಡ ಭಾಷಾ ಪರೀಕ್ಷೆ ಯಾರಿಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವರು ಏನು SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರಕ್ಕೆ ತತ್ಸಮಾನ ಅಂತ ಘೋಷಣೆ ಪ್ರಥಮ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದ್ದರೆ ಇದರಿಂದ ವಿನಾಯಿತಿ ಇರ್ತದೆ. ಯಾರು ಫಸ್ಟ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಪಾಸ್ ಆಗಿರೋದಿಲ್ಲ ಅವರು ಕಡ್ಡಾಯವಾಗಿ ಕನ್ನಡ ಭಾಷಾ ಪರೀಕ್ಷೆ ಬರೀಬೇಕು. ಅದರಲ್ಲಿ ಮಿನಿಮಮ್ 50% ಮಾರ್ಕ್ಸ್ ತಗೋಬೇಕು. ಬಟ್ ಇದು ಕೇವಲ ಎಲಿಜಿಬಲ್ ಇರ್ತದೆ, ಅರ್ಹತೆ ಇರ್ತದೆ. ಈ ಮಾರ್ಕ್ಸನ್ನು ಮೆರಿಟಿಗೆ ಕನ್ಸಿಡರ್ಡ್ ಮಾಡೋದಿಲ್ಲ. ಎಸ್, ಇನ್ನು ಪೇಪರ್ 2 ಇದ್ದಾವೆ. ತುಂಬ ಚೆನ್ನಾಗಿದೆ ನೋಡಿ. ಪತ್ರಿಕೆ 1ರಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪಾಠಗಳು 8 ಇದ್ದಾವೆ. 100 ಅಂಕ, 100 ಪ್ರಶ್ನೆ, 2 ಗಂಟೆಯ ಸಮಯ. ಪ್ರಚಲಿತ ಘಟನೆಗಳು, ಸಾಮಾನ್ಯ ಜ್ಞಾನ, ಆಮೇಲೆ ದೈನಂದಿನ ಗ್ರಹಿಕೆ ವಿಚಾರ, ಭಾರತದ ಸಂವಿಧಾನ, ವಿಶೇಷವಾಗಿ ಕರ್ನಾಟಕ ಮತ್ತು ಭಾರತದ ಇತಿಹಾಸ, ಕರ್ನಾಟಕ ಮತ್ತು ಭಾರತದ ಭೂಗೋಳ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ವಿಷಯ, ಪಂಚಾಯತ್ ರಾಜ್ ಸಂಸ್ಥೆಗಳು, ಆಮೇಲೆ ಕರ್ನಾಟಕದಲ್ಲಿ ಪರಿಸರ ಸಂಬಂಧಿ ಸಮಸ್ಯೆಗಳು. ಇದ್ರ ಮೇಲೆ ಏನಿದೆಪ್ಪ ಅಂದರೆ 100 ಮಾರ್ಕ್ಸ್ ಕ್ವಶನ್ಸ್ ಇದಾವೆ. ಇನ್ನು ಸೆಕೆಂಡ್ ಪೇಪರ್ ಏನದ ಅಂದ್ರೆ 3 ಸಬ್ಜೆಕ್ಟ್ ಇದಾವೆ. ಅದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಅದು ಕೂಡ 100 ಅಂಕ, 100 ಪ್ರಶ್ನೆ, 2 ಗಂಟೆಗಳ ಸಮಯ. ಆದರೆ ಏನು ಹೇಳಿದ್ದಾರೆ, ಪ್ರತಿ ಪತ್ರಿಕೆಯಲ್ಲಿ 35% ಅಂಕ ಗಳಿಸಲೇಬೇಕು. ಮಿನಿಮಮ್ ನೀವೇನು ಮಾಡಬೇಕು, ಪರ್ಸೆಂಟೇಜ್ 35 ಗಳಿಸಿದರೆ ಮಾತ್ರ ನಿಮಗೆ ನೇಮಕಾತಿಗೆ ಮುಂದೆ ಪರಿಗಣಿಸ್ತಾರೆ. ಕನಿಷ್ಠ ಅಂಕ ಗಳಿಸದೇ ಇದ್ದಲ್ಲಿ ನಿಮಗೆ ಏನು ಮಾಡ್ತಾರಪ್ಪ ಅಂತಂದರೆ ಮುಂದಿನ ಹಂತಕ್ಕೆ ಪರಿಗಣಿಸೋದಿಲ್ಲ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. ಓಕೆ, ಸೊ ಎಷ್ಟು 0.25 ನೆಗೆಟಿವ್ ಆಗಿರ್ತಕ್ಕಂಥ ಮಾರ್ಕಿಂಗ್ ಇದೆ. ಯಾರು 5th ಸೇಡನ್ನು ಕೂಡ ಸೇಡ್ ಮಾಡೋದಿಲ್ಲ ಲಾಸ್ಟಿಗೆ, ಅವ್ರಿಗೂ ಕೂಡ 0.25 ಏನು ಮಾಡ್ತಾರಪ್ಪ ಅಂದರೆ ನೆಗೆಟಿವ್ ಮಾರ್ಕಿಂಗ್ಗೆ ಹಾಕ್ತಾರೆ. ಸೊ ಇಷ್ಟು ನೇಮಕಾತಿ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥದ್ದಿತ್ತು. ಕೇವಲ PUC, DED ಅಥವಾ BA ಇನ್ ಎಲಿಮೆಂಟ್ರಿ ಎಜುಕೇಷನ್ TET ಅವರಿಗೆ ಪಾಸಾಗಿರ್ತಕ್ಕಂಥದ್ದು. 100 ಹುದ್ದೆಗಳು ಕರ್ನಾಟಕದ ಮೂಲದಿಂದ, ಕಲ್ಯಾಣ ಕರ್ನಾಟಕದಲ್ಲಿ 40 ಹುದ್ದೆಗಳು, ಒಟ್ಟು 140 ಹುದ್ದೆಗಳು. 2 ಪೇಪರ್ ಇದ್ದಾವೆ, ಪೇಪರ್ 1 ಮತ್ತು ಪೇಪರ್ 2. ನೆಗೆಟಿವ್ ಮಾರ್ಕಿಂಗ್ ಇದೆ. ವೆರಿ ಈಸಿಯಾಗಿರ್ತಕ್ಕಂಥದ್ದು ಸಿಲೆಬಸ್. ಇದಕ್ಕೆ ಯಾವುದೇ BA, BEd, BSc ಕಾಮರ್ಸ್ದವ್ರಿಗೆ ಈ ಹುದ್ದೆಗಳಿಲ್ಲ. ಇದು ಕೇವಲ 1ರಿಂದ 5ನೇ ತರಗತಿ ನಡೀತಕ್ಕಂಥ ಶಾಲೆಗಳಿರೋದ್ರಿಂದ ಅಷ್ಟು ಮಾತ್ರ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ತೆಗೆದುಕೊಂಡಿದ್ದಾರೆ. ರಿಸರ್ವೇಷನ್ ಇದ್ದಾವೆ. ಕನ್ನಡ ಮಾಧ್ಯಮ, ಗ್ರಾಮೀಣ ಮೀಸಲಾತಿ ಇದೆ. ಓಕೆ, ಯೋಜನೆಯಿಂದ ನಿರಾಶ್ರಿತರಾದವರು, ವಿಶೇಷಚೇತನ ಅಭ್ಯರ್ಥಿಗಳು, ನಿಮಗೆ ಯಾವ ಮೀಸಲಾತಿ ಇರುತ್ತಲ್ಲ ಆ ಮೀಸಲಾತಿಯ ಪ್ರಮಾಣ ಪತ್ರವನ್ನು ಕಡೆಯ ದಿನಾಂಕದ ಒಳಗೆ ನೀವೇನು ಮಾಡಬೇಕು, ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಅಂತಕ್ಕದ್ದನ್ನು ಹೇಳಿದ್ದಾರೆ. ಓಕೆ, ಸೊ ಮುಖ್ಯವಾದ ಸೂಚನೆಗಳು: ಫೋಟೋ ಎಷ್ಟಿರಬೇಕು, 50 to 200 KB ಇರಬೇಕು. ಬಿಳಿ ಹಾಳೆ ಮೇಲೆ ಕಪ್ಪು ಶಾಯಿಯ ಮೇಲೆ ಸ್ಕೆಚ್ ಮಾರ್ಕರ್ನಿಂದ ಸಿಗ್ನೇಚರ್ ಆಗಬೇಕು. ಅದು ಏನಿರಬೇಕು, 50 KB to 70 KBಯಲ್ಲಿ ಸಿಗ್ನೇಚರ್ ಮತ್ತು ಫೋಟೋ 50 to 200 KBಯಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸನ್ನು ಕೊಡಬೇಕು ಅಂತ ಕೇಳಿದರೆ, ಸೊ ನಿಮ್ಮ ಕಡೆ ಆಧಾರ್ ಕಾರ್ಡ್ ಇರಬೇಕು. ಎಲ್ಲ ಇಟ್ ಮೀನ್ಸ್ SSLC ಆಗಿರ್ಬೋದು, PUC ಆಗಿರ್ಬೋದು ಮತ್ತು DED ಈ 3 ಕ್ವಾಲಿಫಿಕೇಷನ್ ಏನಾಗಿರ್ಬೇಕು ಅಂದರೆ ಎಲ್ಲ ವರ್ಷಗಳ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, DED ಪಾಸಿಂಗು ಅವೆಲ್ಲಗಳು ಕೂಡ ನಿಮಗೆ ಇರಬೇಕು. SSLC ಸರ್ಟಿಫಿಕೇಟ್, ಬಿಕಾಸ್ ಡೇಟ್ ಆಫ್ ಬರ್ತ್ಸ್ಗಾಗಿ ಯಾರೆಲ್ಲ ಮಾಜಿ ಸೈನಿಕರು, ಆಮೇಲೆ ಮೀಸಲಾತಿ ಬಯಸ್ತಕ್ಕಂಥ ಪ್ರವರ್ಗಗಳ ಸರ್ಟಿಫಿಕೇಟು, ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ, ಕನ್ನಡ ಮಾಧ್ಯಮ, ತೃತೀಯ ಲಿಂಗಿ ಅಭ್ಯರ್ಥಿ ಪ್ರಮಾಣ ಪತ್ರ, ಆಮೇಲೆ ಯಾರೆಲ್ಲ ಇನ್ ಸರ್ವಿಸ್ದವ್ರು ಇದೆಲ್ಲ ಅವರು NOCಗಳನ್ನು ಕೊಡಬೇಕು. ಇಷ್ಟು ಏನು ಮಾಡಿದ್ದಾರೆ ಅಂದರೆ ಡೀಟೇಲಾಗಿ ಕೊಟ್ಟಿದ್ದಾರೆ. ಪೋಸ್ಟ್ ಹೊಡೆದ ಮೇಲೆ ಮತ್ತೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದನ್ನು ಕೂಡ ಕೊಡ್ತೀನಿ ಅಂತ ಹೇಳ್ತಾ, ಏನಾದರೂ ಡೌಟ್ ಅನಿಸಿದರೆ ತಾವು KA ಹೆಲ್ಪ್ ಡೆಸ್ಕ್ 08023460460ಗೆ ಕರೆ ಮಾಡಿ ನಿಮ್ಮ ಏನು ಮಾಡ್ಬೋದು ಗೊಂದಲಗಳನ್ನು ನಿವಾರಿಸಿಕೊಳ್ಬೋದು. ಇಷ್ಟಿತ್ತು ಈ ಒಂದು ಡೀಟೇಲ್ ನೋಟಿಫಿಕೇಷನ್. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.